ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಸಿಂಹರಾಶಿಯ ಆತ್ಮೀಯ ಬಂಧುಗಳೇ, ನೀವು ಇಷ್ಟು ದಿನ ಕಷ್ಟಪಟ್ಟು ಮಾಡುತ್ತಿದ್ದ ಕೆಲಸಕ್ಕೆ ಈಗ ನಿಧಾನವಾಗಿ ಫಲ ಸಿಗುವ ಸಮಯ ಬರ್ತಾ ಇದೆ. ಆದರೆ ಈ ಬದಲಾವಣೆಯ ಜೊತೆಗೆ ಒಂದು ಮಹತ್ವದ ನಿರ್ಧಾರ ಕೂಡ ನಿಮ್ಮ ಮುಂದೆ ಬರಬಹುದು. ಆ ನಿರ್ಧಾರ ನಿಮ್ಮ ಕುಟುಂಬ, ಉದ್ಯೋಗ, ಹಣಕಾಸು ಮತ್ತು ಭವಿಷ್ಯಕ್ಕೆ ನೇರವಾಗಿ ಸಂಬಂಧಿಸಿದ್ದಾಗಿರ್ಬೋದು. ನೀವು ಒಂದು ಕಡೆ ಕುಟುಂಬದ ಜವಾಬ್ದಾರಿಯನ್ನು ನೋಡಬೇಕಾಗುತ್ತೆ, ಮತ್ತೊಂದು ಕಡೆ ನಿಮ್ಮ ಜೀವನದಲ್ಲಿ ಬಂದಿರುವ ಹೊಸ ಅವಕಾಶವನ್ನು ಕಳೆದುಕೊಳ್ಬಾರ್ದು ಎಂಬ ಭಾವನೆ ನಿಮ್ಮಲ್ಲಿರುತ್ತೆ. ಇದೇ ಕಾರಣದಿಂದ ನಿಮಗೆ ಗೊಂದಲ ಉಂಟಾಗಿರಬಹುದು. ನೀವು ಏನನ್ನಾದರೂ ತೀರ್ಮಾನ ತೆಗೆದುಕೊಂಡ್ರೆ ಅದನ್ನು ಸಾಧಿಸುವವರೆಗೂ ಕೂಡ ಒಂದು ಹಠ ಅನ್ನೋದು ನಿಮ್ಮಲ್ಲಿ ಇರುತ್ತೆ. ನೀವು ಕಾಯುತ್ತಿದ್ದ ವ್ಯಕ್ತಿಯಿಂದ ಕರೆ ಬರ್ಬೋದು, ಅಥವಾ ನಿಮ್ಮ ಕೆಲಸದ ಕ್ಷೇತ್ರದಲ್ಲಿ ಅವಕಾಶ ಸಿಗ್ಬೋದು. ಕೆಲವರಿಗೆ ಬೇರೆ ನಗರದಲ್ಲಿ ಕೆಲಸ ಮಾಡುವ ಅವಕಾಶ ಸಿಗ್ಬೋದು, ಇಲ್ಲಾಂದರೆ ಒಂದು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡುವ ಅವಕಾಶ ಕೂಡ ಸಿಗ್ಬೋದು. ಸಿಂಹರಾಶಿಯವರೇ, ದೂರ ಹೋಗೋದು ಅಂದರೆ ಕುಟುಂಬವನ್ನು ಕಳೆದುಕೊಳ್ಳೋದು ಅಲ್ಲ, ನಿಮ್ಮ ಭವಿಷ್ಯವನ್ನು ಕಟ್ಟಿಕೊಳ್ಳೋದಕ್ಕೆ ನೀವು ತೆಗೆದುಕೊಳ್ಳುವ ಒಂದು ಹೆಜ್ಜೆ ಆಗಿರಬಹುದು. ನಿಮ್ಮ ಕುಟುಂಬದವರ ಆರಂಭದಲ್ಲಿ ನಿಮ್ಮ ನಿರ್ಧಾರವನ್ನು ವಿರೋಧಿಸಬಹುದು. ವಿಶೇಷವಾಗಿ ತಂದೆ, ತಾಯಿ ಅಥವಾ ಮನೆಯ ಹಿರಿಯರು ನಿಮ್ಮನ್ನು ಬಿಟ್ಟು ಹೋಗಬೇಡ ಅಂತ ಹೇಳ್ಬೋದು. ಅವರ ಮಾತಿನಿಂದ ನಿಮ್ಮ ಮನಸ್ಸು ದುರ್ಬಲ ಆಗ್ಬೋದು. ನೀವು ತೆಗೆದುಕೊಳ್ಳುತ್ತಿರುವ ನಿರ್ಧಾರ ಸರಿನಾ ಅಂತ ಮತ್ತೆ ಮತ್ತೆ ಯೋಚನೆ ಮಾಡಬಹುದು. ಆದರೆ ಅವರ ವಿರೋಧದ ಹಿಂದೆ ನಿಮ್ಮ ಮೇಲಿರುವ ಪ್ರೀತಿ ಮತ್ತು ಕಾಳಜಿ ಇರಬಹುದು. ಆದ್ದರಿಂದ ಅವರೊಂದಿಗೆ ಜಗಳ ಮಾಡದೆ ಶಾಂತವಾಗಿ ಮಾತನಾಡಿ ಪರಿಹಾರ ತೆಗೆದುಕೊಳ್ಳಿ. ನಿಧಾನವಾಗಿ ಅವರ ಮನಸ್ಸು ಬದಲಾಗಬಹುದು ಮತ್ತು ಏನು ನಿರ್ಧಾರಕ್ಕೆ ಬೆಂಬಲ ಸಿಗಬೇಕು ಅನ್ನೋದು ನೀವು ಅವರಿಗೆ ಸ್ಪಷ್ಟವಾಗಿ ವಿವರಿಸಿ ಹೇಳಬೇಕಾಗುತ್ತೆ. ನಿಮ್ಮ ಕೆಲಸದಲ್ಲಿ ನಿಮ್ಮ ಪರಿಶ್ರಮವನ್ನು ಗಮನಿಸಿ ಮೇಲಾಧಿಕಾರಿಗಳು ಹೊಸ ಜವಾಬ್ದಾರಿ ನೀಡಬಹುದು. ಅದರೊಂದಿಗೆ ನಿಮ್ಮ ಆದಾಯ ಕೂಡ ಹೆಚ್ಚಾಗ್ಬೋದು. ಕೆಲವರಿಗೆ ಹೆಚ್ಚುವರಿ ಕೆಲಸದ ಮೂಲಕ ಹಣ ಬರ್ಬೋದು, ಇನ್ನು ಕೆಲವರಿಗೆ ಸ್ವಂತ ವ್ಯವಹಾರದಿಂದ ಲಾಭ ಸಿಗ್ಬೋದು. ಆದರೆ ಹಣಕಾಸಲ್ಲಿ ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ಬಂದ ಹಣವನ್ನು ಸಂಪೂರ್ಣವಾಗಿ ಖರ್ಚು ಮಾಡಬೇಡಿ, ಉಳಿತಾಯ ಮಾಡಿ. ನಿಮ್ಮ ಭವಿಷ್ಯಕ್ಕಾಗಿ ಹಣ ಉಳಿಸಿ ಮತ್ತು ದೊಡ್ಡ ಹೂಡಿಕೆ ಮಾಡುವ ಬದಲು ಸಂಪೂರ್ಣವಾಗಿ ಪರಿಶೀಲನೆ ಮಾಡಿ. ಯಾರಿಗಾದರೂ ನಿಮಗೆ ತಕ್ಷಣ ದೊಡ್ಡ ಲಾಭ ಬರುತ್ತೆ ಅಂತ ಹೇಳಿ ಹಣವನ್ನು ಹೂಡಿಕೆ ಮಾಡೋದಕ್ಕೆ ಹೋಗಬೇಡಿ. ಮನೆಯಲ್ಲಿರುವ ಎಲ್ಲರೂ ವಿರೋಧಿಸಿದರೂ ಕೂಡ ಒಬ್ಬ ವ್ಯಕ್ತಿ ನಿಮ್ಮ ಪರವಾಗಿ ನಿಂತು ನಿಮ್ಮ ಮಾತನ್ನು ಎಲ್ಲರಿಗೂ ಅರ್ಥ ಮಾಡಿಸಬಹುದು ಅಂತ ಸನ್ನಿವೇಶ ಬರಬಹುದು. ನೀವು ವಿಷಯವನ್ನು ತಿಳಿದುಕೊಳ್ಳಿ, ಸಂಪೂರ್ಣ ವಿಷಯ ತಿಳಿದುಕೊಂಡು ನಂತರನೇ ಮಾತನಾಡಿ. ಕೆಲವೊಮ್ಮೆ ಒಂದು ಕುಟುಂಬದ ರಹಸ್ಯ ಹೊರ ಬರೋದರಿಂದ ಕುಟುಂಬ ಒಡೆಯುವುದಿಲ್ಲ, ಬದಲಾಗಿ ವರ್ಷಗಳಿಂದ ಇದ್ದ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ದೂರ ಆಗ್ಬೋದು. ಸಿಂಹರಾಶಿಯವರೇ, ಈ ಸಮಯದಲ್ಲಿ ನಿಮ್ಮ ತಂದೆ, ತಾಯಿ ಅಥವಾ ಮನೆಯವರ ಒಪ್ಪಿಗೆಯನ್ನು ಪಡೀರಿ. ಅವರ ಒಂದು ಆರೋಗ್ಯದ ಬಗ್ಗೆ ಯೋಚನೆ ಮಾಡಿ. ನಿಮ್ಮ ಒಂದು ಫೋನ್ ಕಾಲ್ ಅವರಿಗೆ ದೊಡ್ಡ ಧೈರ್ಯವನ್ನು ನೀಡಬಹುದು. ನೀವು ಕುಟುಂಬದಿಂದ ದೂರ ಹೋಗಬೇಕಾದ ಪರಿಸ್ಥಿತಿ ಬಂದರೂ ಕೂಡ ಅವರ ಆಶೀರ್ವಾದ ಪಡೆದು ಮನೆಯವರ ಮನಸ್ಥಿತಿಗೆ ನೋವಾಗದಂತೆ ನಿಮ್ಮ ನಿರ್ಧಾರವನ್ನು ವಿವರಿಸಿ. ಸಿಂಹರಾಶಿಯವರೇ, ಹೊಸ ಸ್ಥಳಕ್ಕೆ ಹೋದಾಗ ಮೊದಲಿಗೆ ನಿಮಗೆ ಎಲ್ಲವೂ ಅಪರಿಚಿತ ಅನ್ನಿಸಬಹುದು. ಆದರೆ ನಿಮ್ಮ ನಾಯಕತ್ವದ ಗುಣ ಮತ್ತು ಆತ್ಮವಿಶ್ವಾಸದಿಂದ ನೀವು ನಿಧಾನವಾಗಿ ಎಲ್ಲರನ್ನೂ ಕೂಡ ನಿಮ್ಮ ಕೈಗೆ ತೆಗೆದುಕೊಳ್ಬೋದು. ಕೆಲವು ತಿಂಗಳ ನಂತರ ಅದೇ ಜನ ನಿಮ್ಮನ್ನು ಗೌರವಿಸುವ ಪರಿಸ್ಥಿತಿ ಸಿಗಬಹುದು. ನಿಮ್ಮ ಕೆಲಸದಲ್ಲಿ ನಿಮ್ಮ ಹೆಸರು ಮೂಡಬಹುದು. ನೀವು ಇಷ್ಟು ದಿನ ಪಡೆದಿರುವ ಮಾನ್ಯತೆ ಈಗ ಸಿಗ್ಬೋದು. ಸಿಂಹರಾಶಿಯವರೇ, ನಿಮ್ಮ ಜೀವನದಲ್ಲಿ ಒಂದು ಸಂಜೆ ಸಮಯದಲ್ಲಿ ಬರುವ ಸುದ್ದಿ ಬಹಳ ಮುಖ್ಯವಾಗಬಹುದು. ಒಂದು ಫೋನ್ ಕಾಲ್ ಆಗಿರ್ಬೋದು, ಸಂದೇಶ ಆಗಿರ್ಬೋದು, ಅಥವಾ ನಿರ್ಧರಿಸುವಂತೆ ಮಾಡಬಹುದು. ಬಹಳ ದಿನಗಳಿಂದ ಕಾಯುತ್ತಿದ್ದ ಉತ್ತರ ಸಿಗ್ಬೋದು, ಅಥವಾ ನಿಮ್ಮ ಜೀವನದಲ್ಲಿ ಯಾವ ದಾರಿ ಸರಿಯಾಗಿದೆ ಎಂಬುದಕ್ಕೆ ಸ್ಪಷ್ಟತೆ ಬರಬಹುದು. ಆದರೆ ಆ ಸಮಯದಲ್ಲಿ ಭಾವನೆಗೆ ಒಳಗಾಗಿ ತಕ್ಷಣ ನಿರ್ಧಾರ ತೆಗೆದುಕೊಳ್ಬೇಡಿ. ಎಲ್ಲ ಮಾಹಿತಿಯನ್ನು ಕೇಳಿ ಅರ್ಥ ಮಾಡಿಕೊಂಡು ನಂತರನೇ ಉತ್ತರ ನೀಡಿ. ಸಿಂಹರಾಶಿಯವರೇ, ಪ್ರೀತಿ ಮತ್ತು ಸಂಬಂಧದ ವಿಚಾರದಲ್ಲಿ ಕೂಡ ಒಂದು ಹೊಸ ತಿರುವು ಬರಬಹುದು. ನೀವು ಈಗಾಗಲೇ ಸಂಬಂಧದಲ್ಲಿದ್ದರೆ ಕೆಲಸ ಅಥವಾ ದೂರದ ಕಾರಣದಿಂದ ಕೆಲವು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಉಂಟಾಗಬಹುದು. ನಿಮ್ಮ ಪರಿಶ್ರಮಕ್ಕೆ ಗೌರವ ಸಿಗಲಿಲ್ಲ ಅಂತ ಬೇಸರ ಕೂಡ ಇರಬಹುದು. ನಿಮ್ಮನ್ನು ಅರ್ಥ ಮಾಡಿಕೊಳ್ಳಿಲ್ಲ ಎಂಬ ನೋವು ಕೂಡ ಇರಬಹುದು, ಅಥವಾ ನೀವು ಮಾಡಿದ ತ್ಯಾಗಕ್ಕೆ ಯಾರೂ ಬೆಲೆ ಕೊಡ್ತಾ ಇಲ್ಲ ಎಂಬ ಭಾವನೆ ಕೂಡ ಇರಬಹುದು. ಆದರೆ ಈಗ ಅದನ್ನು ಬಿಟ್ಟು ಮುಂದೆ ಸಾಗುವ ಸಮಯ ಬಂದಿದೆ. ಯಶಸ್ಸೇ ನಿಮ್ಮ ಪರಿಚಯ ಆಗಲಿ. ಮುಂದಿನ ದಿನಗಳಲ್ಲಿ ಹಿಂದೆ ನಿಮ್ಮನ್ನು ಕಡೆಗಣಿಸಿದವರೇ ನಿಮ್ಮ ಸಹಾಯ ಕೇಳುವ ಮಟ್ಟಕ್ಕೆ ನೀವು ಬೆಳೀರಿ. ನಿಮ್ಮೊಳಗಿನ ನಾಯಕತ್ವದ ಗುಣ ಹೊರಬರಬಹುದು ಮತ್ತು ಜನ ನಿಮ್ಮ ಮಾತಿಗೆ ಬೆಲೆ ಕೊಡೋದಕ್ಕೆ ಆರಂಭ ಮಾಡ್ತಾರೆ. ಆದರೆ ಯಶಸ್ಸು ಬಂದಾಗ ಅಹಂಕಾರಕ್ಕೆ ಜಾಗ ಕೊಡಬೇಡಿ. ನಿಮ್ಮೊಂದಿಗೆ ಕಷ್ಟದ ಸಮಯದಲ್ಲಿ ನಿಂತವರನ್ನು ಯಾವತ್ತೂ ಕೂಡ ಮರಿಬೇಡಿ.
ಸಿಂಹರಾಶಿಯವರೇ ವಿಡಿಯೋಗೆ ಒಂದು ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಸಿಂಹರಾಶಿಯವರೇ, ಈ ಸಮಯದಲ್ಲಿ ನಿಮ್ಮ ಮನಸ್ಸಿನ ಶಾಂತಿ ಬಹಳ ಮುಖ್ಯವಾಗಿರುತ್ತೆ. ಅತಿಯಾಗಿ ಯೋಚನೆ ಮಾಡಬೇಡಿ. ಪ್ರತಿಯೊಂದು ಸಣ್ಣ ವಿಷಯವನ್ನು ದೊಡ್ಡ ಸಮಸ್ಯೆಯಾಗಿ ಮಾಡಿಕೊಳ್ಬೇಡಿ. ನಿಮ್ಮ ನಿಯಂತ್ರಣದಲ್ಲಿರುವ ವಿಷಯಗಳ ಮೇಲೆ ಗಮನ ಕೊಡಿ. ಫ್ರೆಂಡ್ಸ್, ಅವಕಾಶ ಎಷ್ಟೇ ದೊಡ್ಡದಾಗಿದ್ದು ಕೂಡ ಸರಿಯಾಗಿ ಪರಿಶೀಲನೆ ಮಾಡಿ. ಕೆಲಸದ ವಿವರ, ಸಂಬಳ, ವಾಸದ ವ್ಯವಸ್ಥೆ, ಪ್ರಯಾಣದ ಖರ್ಚು, ಕುಟುಂಬದ ಜವಾಬ್ದಾರಿ ಎಲ್ಲವನ್ನು ಕೂಡ ಲೆಕ್ಕ ಹಾಕಿ ನಂತರನೇ ನಿರ್ಧಾರ ತೆಗೆದುಕೊಳ್ಳಿ. ಯಾರಾದರೂ ಒತ್ತಡ ಹಾಕ್ತಿದ್ದಾರೆ ಎಂಬ ಕಾರಣಕ್ಕೆ ಹೋಗಬೇಡಿ ಮತ್ತು ಯಾರಾದರೂ ಭಯ ಹುಟ್ಟಿಸ್ತಾ ಇದ್ದಾರೆ ಎಂಬ ಕಾರಣಕ್ಕೆ ಅವಕಾಶವನ್ನು ಕಳೆದುಕೊಳ್ಬೇಡಿ. ನಿಮ್ಮ ಬುದ್ಧಿ, ನಿಮ್ಮ ಅನುಭವ ಮತ್ತು ನಿಮ್ಮ ಕುಟುಂಬದ ಸಲಹೆ ಇವೆಲ್ಲವನ್ನು ಕೂಡ ಸೇರಿಸಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳಿ. ಸಿಂಹರಾಶಿಯವರೇ, ನಿಮ್ಮ ಜೀವನದಲ್ಲಿ ಮುಂದಿನ ಕೆಲವು ತಿಂಗಳುಗಳು ಬಹಳ ಮಹತ್ವದ ಸಮಯ ಆಗಿರಬಹುದು. ನಿಮ್ಮ ವೃತ್ತಿಯಲ್ಲಿ ಬೆಳವಣಿಗೆ ಕಾಣಬಹುದು, ಹಣಕಾಸಿನಲ್ಲಿ ಸುಧಾರಣೆ ಆಗ್ಬೋದು, ಸಂಬಂಧಗಳಲ್ಲಿ ಸ್ಪಷ್ಟತೆ ಸಿಗಬಹುದು ಮತ್ತು ನಿಮ್ಮ ಕುಟುಂಬದೊಂದಿಗೆ ಇರುವ ಹಳೆಯ ಸಂಬಂಧಗಳು, ಹಳೆಯ ಸಮಸ್ಯೆಗಳು ನಿಧಾನವಾಗಿ ಪರಿಹಾರ ಆಗಬಹುದು. ನೀವು ನಿಮ್ಮ ಜೀವನದ ಬಗ್ಗೆ ಹೊಸ ನಿರ್ಧಾರ ತೆಗೆದುಕೊಳ್ಳುವ ಹಂತಕ್ಕೆ ಬರಬಹುದು. ಆ ನಿರ್ಧಾರ ನಿಮ್ಮ ಮುಂದಿನ ಹಲವು ವರ್ಷಗಳ ದಾರಿಯನ್ನು ಬದಲಾಯಿಸಬಹುದು. ನಿಮಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಅಂತಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಜೈ ಹಿಂದ್, ಜೈ ಭಾರತ್ ಮಾತೆ, ಹರಿ ಓಂ ತತ್ಸತ್, ಸರ್ವೇಷನು ಸುಖಿನೋ ಭವಂತು.